ಇಸ್ರೇಲ್ ಪಕ್ಕದಲ್ಲಿರೋ ಈ ಚಿಕ್ಕ ಭೂಮಿನ ಓಪನ್ ಪ್ರಿಸನ್ ಅಂದ್ರೆ ಕಂಬಿ ಇಲ್ಲದ ಜೈಲ್ ಅಂತ ಕರೀತಾರೆ. ಈ ಭೂಮಿ ಬೇರೆ ಯಾವ್ದು ಅಲ್ಲ, ಗಾಜಾ ಸ್ಟ್ರಿಪ್. ಇಲ್ಲಿ 21 ಲಕ್ಷಕ್ಕಿಂತ ಜಾಸ್ತಿ ಜನ ವಾಸ ಮಾಡ್ತಾರೆ. ಹೌದು, ನಾನು ಮಾತಾಡ್ತಿರೋದು ರೀಸೆಂಟ್ ಆಗಿ ಇಸ್ರೇಲ್ ಮತ್ತೆ ಹಮಾಸ್ ಮಧ್ಯೆ ವಾರ್ ಆಗ್ತಿದೆಯಲ್ವಾ, ಅದೇ ಗಾಜಾ ಸ್ಟ್ರಿಪ್ ಬಗ್ಗೆ. ಈ ಯುದ್ಧದಲ್ಲಿ ಅಫಿಷಿಯಲ್ ಆಗಿ 50,000ಕ್ಕಿಂತ ಜಾಸ್ತಿ ಜನ ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. ಇದನ್ನ ಯಾಕೆ ಓಪನ್ ಏರ್ ಪ್ರಿಸನ್ ಅಂತಾರೆ ಅಂದ್ರೆ, ಗಾಜಾದಲ್ಲಿರೋ ಸ್ವಲ್ಪ ಜನಕ್ಕೆ ಹಾಗೂ ಹಮಾಸ್ ಅಂತ ಟೆರರಿಸ್ಟ್ ಆರ್ಗನೈಸೇಷನ್ಗೆ ಇಸ್ರೇಲ್ ಕಂಡ್ರೆ ಆಗಲ್ಲ. ಆಕ್ಚುಲಿ ಇವ್ರ ಗುರಿನೇ ಇಸ್ರೇಲ್ ನ ಈ ಭೂಪಟದಲ್ಲಿ ಇಲ್ಲದೆ ಇರೋ ತರ ಮಾಡೋದು. ಅದಕ್ಕೇನೆ ಇಸ್ರೇಲ್ ವಿರುದ್ಧ ಯುದ್ಧ ಮಾಡಕ್ಕೆ ಕಾಯ್ತಿರ್ತಾರೆ. ಆದ್ರೆ ಇಸ್ರೇಲ್ ಸುಮ್ನೆ ಇರುತ್ತಾ? ಇವರು ಹಾಗೂ ಅದೆಷ್ಟೋ ಮುಸ್ಲಿಂ ಕಂಟ್ರಿಗಳು ಇಸ್ರೇಲ್ ವಿರುದ್ಧ ಯುದ್ಧ ಮಾಡಿದ್ರು ಕೂಡ ಒಂದು ಸಾರಿನೂ ಗೆಲ್ಲಕ್ಕಾಗಿಲ್ಲ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ನೀವು ಕ್ಲೀನ್ ಆಗಿ ಗಾಜಾ ಸ್ಟ್ರಿಪ್ ನ ಬಾರ್ಡರ್ ನ ನೋಡಿದ್ರೆ ವೆಸ್ಟ್ ಅಲ್ಲಿ ಮೆಡಿಟೇರಿಯನ್ ಸಿ ಇದೆ, ಇದನ್ನ ಇಸ್ರೇಲ್ ಕಂಟ್ರೋಲ್ ಮಾಡುತ್ತೆ. ಸೌತ್ ಬಾರ್ಡರ್ ನ ಈಜಿಪ್ಟ್ ಕಂಟ್ರೋಲ್ ಮಾಡುತ್ತೆ. ಇನ್ನು ನಾರ್ತ್ ಹಾಗೆ ಈಸ್ಟ್ ಬಾರ್ಡರ್ ಕಂಟ್ರೋಲ್ ಕಂಪ್ಲೀಟ್ಲಿ ಇಸ್ರೇಲ್ ಕಡೆಗಿದೆ. ಈ ಬಾರ್ಡರ್ ನ ದಾಟಿ ಯಾರಾದ್ರೂ ಒಬ್ರು ಒಳಗಡೆ ಬರೋದು, ಯಾರಾದ್ರೂ ಒಬ್ರು ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಇಸ್ರೇಲ್ ನ ಪರ್ಮಿಷನ್ ತಗೊಳ್ಳೇಬೇಕು. ಇದನ್ನ ಕಂಪ್ಲೀಟ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಅದಕ್ಕೇನೆ ಗಾಜಾ ಸ್ಟ್ರಿಪ್ ನ ಜಗತ್ತಿನ ಲಾರ್ಜೆಸ್ಟ್ ಓಪನ್ ಏರ್ ಪ್ರಿಸನ್ ಅಂತ ಕರೀತಾರೆ.